ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹೀಗಾಗಿ ಕೇಳ್ತಾ ಇದೆ. ವಿವಾದದ ಒಂದು ಸುಳಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವಂಥ ಒಂದು ಆರೋಪ ಇದೀಗ ಕೇಳಿಬಂದಿದೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿವಾದದ ಸುಳಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಯಲ್ಲಿ ಗೋಲ್ಮಾಲ್ ನಡೆದಿದೆ ಅನ್ನುವಂಥ ಆರೋಪ ಕೇಳಬಂದಿದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿರತಕ್ಕಂಥ 15 ಮಂದಿ ಆಯ್ಕೆಯಾಗಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಪರೀಕ್ಷೆ ಬರೆದ ಹಲವು ಅಭ್ಯರ್ಥಿಗಳ ಆರೋಪ ಇದೀಗ ಕೇಳಬಂದಿರತಕ್ಕಂಥದ್ದು. ಕೆಪಿಎಸ್ಸಿ ಫಲಿತಾಂಶದ ವಿರುದ್ಧ ಅಭ್ಯರ್ಥಿಗಳ ಅಸಮಾಧಾನ, ಕೂಡಲೇ ತನಿಖೆ ನಡೆಸಬೇಕು ಅಂತ ಆಕಾಂಕ್ಷಿಗಳೆಲ್ಲ ಸೇರ್ಕೊಂಡು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕೆಪಿಎಸ್ಸಿ ಕುರಿತಾಗಿ ಗಂಭೀರ ಆರೋಪಗಳು ಕೇಳಿಬಂದಿದೆ. ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಇದೀಗ ವಿವಾದದ ಸುಳಿಯಲ್ಲಿ ಸಿಲುಕಿದ್ದು, ಪರೀಕ್ಷಾ ಫಲಿತಾಂಶದ ಮೇಲೆ ಅಭ್ಯರ್ಥಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಪ್ರಕಟವಾದಂತಹ ಫಲಿತಾಂಶದಲ್ಲಿ ಒಂದೇ ಪರೀಕ್ಷಾ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿರತಕ್ಕಂಥ 15 ಮಂದಿ ಆಯ್ಕೆಯಾಗಿದ್ದಾರೆ ಅನ್ನುವಂಥ ಒಂದು ಆರೋಪ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಇದು ನಿಜನಾ ಅಥವಾ ಯಾವುದಾದ್ರೂ ಗೋಲ್ಮಾಲ್ ನಡೆದಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳು ಉದ್ಭವಿಸಿದೆ. ಕೆಲ ಅಭ್ಯರ್ಥಿಗಳು ಪರೀಕ್ಷಾ ಮೌಲ್ಯಮಾಪನ ಹಾಗೂ ಫಲಿತಾಂಶ ಪ್ರಕಟಿಸತಕ್ಕಂಥ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ ಅಂತ ದೂರನ್ನು ಕೊಟ್ಟಿದ್ದಾರೆ. ಪರೀಕ್ಷೆ ಬರೆದ ಹಲವು ಆಕಾಂಕ್ಷಿಗಳು ನಾವು ಉತ್ತಮವಾಗಿ ಪರೀಕ್ಷೆ ಬರೆದಿದ್ದೀವಿ, ಆದರೆ ಆಯ್ಕೆ ಪಟ್ಟಿಯಲ್ಲಿ ನಮ್ಮ ಹೆಸರು ಕಾಣಿಸ್ತಾ ಇಲ್ಲ, ಒಂದೇ ಕೊಠಡಿಯಲ್ಲಿ ಬರೆದವರೇ ಹೆಚ್ಚು ಸಂಖ್ಯೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಈಗ ಅನುಮಾನ ಹುಟ್ಟಿಸಿದೆ ಅಂತ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಹನುಮಂತರಾಜ್ ರಿಪೋರ್ಟರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜ್, ಈಗ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಎಲ್ಲೋ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಂಡಿದೆ. ವಿವಾದದ ಸುಳಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಹನುಮಂತರಾಜ್. ಒಂದೆಡೆ ಸರ್ಕಾರದಿಂದ ನೋಟಿಫಿಕೇಶನ್ ಆಗ್ತಿಲ್ಲ, ನಮ್ಗೆ ಕೆಲಸ ಸಿಗ್ತಿಲ್ಲ ಅಂತ ಈಗಾಗಲೇ ಪ್ರೊಟೆಸ್ಟ್ ನಡೀತಿದೆ. ಮತ್ತೊಂದೆಡೆ ಈಗಾಗಲೇ ಏನು ಸರ್ಕಾರದಿಂದ ನೋಟಿಫಿಕೇಶನ್ ಹೊರಡಿಸಿರುವಂತ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಈಗಾಗಲೇ ಏನು ಒಂದು ಹಂತದ ಎಕ್ಸಾಮ್ ನಡೆಸಿ ಈಗ ಮೇನ್ಸ್ ಎಕ್ಸಾಮ್ಸ್ ನಡೆದಿತ್ತು. ಈಗಾಗಲೇ ಈ ಮೇನ್ಸ್ ಎಕ್ಸಾಮ್ಸ್ ಏನ್ ನಡೆಸಿತ್ತು, ಈ ಬಗ್ಗೆ ಪ್ರಶ್ನೆ ಪತ್ರಿಕೆಗಳು ಸಹ ಏನು ಇಂಗ್ಲಿಷ್ ನಲ್ಲಿ ಮುದ್ರಣವಾಗಿತ್ತು, ಸಹ ಕನ್ನಡದಲ್ಲಿ ಮುದ್ರಣವಾಗಿತ್ತು. ಆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸಹ ಉಂಟಾಗಿತ್ತು. ಈ ಬಗ್ಗೆ ವಿದ್ಯಾರ್ಥಿಗಳನ್ನು ಗೊಂದಲಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಮರು ಪರೀಕ್ಷೆಯನ್ನ ಮಾಡಿದ್ರು. ಇದಾದ ನಂತರವೂ ಈಗ ಕಳೆದ 2 ದಿನಗಳಿಂದ ಏನು ಮೈನ್ಸ್ ಎಕ್ಸಾಮ್ಗೆ ರಿಸಲ್ಟ್ ಏನು ಈಗ ಅಂತಿಮ ಪಟ್ಟಿ 1:3 ಅಂತಿಮ ಪಟ್ಟಿ ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಸಹ ಗೋಲ್ಮಾಲ್ ನಡೆದಿದೆ ಅಂತ ವಿದ್ಯಾರ್ಥಿಗಳು ಸಹ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳು ಸಹ ಈಗಾಗಲೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಯಾವ ರೀತಿ ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ, ಒಂದೇ ಪರೀಕ್ಷೆ ಕೇಂದ್ರದಲ್ಲಿರುವಂತಹ 11 ವಿದ್ಯಾರ್ಥಿಗಳು ಸೇರಿದಂತೆ ಒಂದೇ ರೂಮ್ ನಲ್ಲಿ ಪರೀಕ್ಷೆ ಬರ್ತಕ್ಕಂತ ಅಭ್ಯರ್ಥಿಗಳೆಲ್ಲ ಆಯ್ಕೆಯಾಗಿದ್ದಾರೆ. ಕಳೆದ ಬಾರಿ ಏನು 1:3 ಬಂದಾದ್ಮೇಲೆ ಇಂಟರ್ವ್ಯೂ ಏನಿರ್ತಿತ್ತು, ಆ ವೇಳೆಯಲ್ಲಿ 250 ಅಂಕಗಳಿಗೆ ಇಂಟರ್ವ್ಯೂ ಇರ್ತಿತ್ತು ಯಾವಾಗ್ಲೂ. ಈ ಬಾರಿ ಏನ್ ಮಾಡಿದ್ದಾರೆ, 50 ಅಂಕಗಳಿಗೆ ಮಾತ್ರ ಇಂಟರ್ವ್ಯೂ ಇರೋದ್ರಿಂದ ಏನಾಗಿದೆ, ಈ ಪರೀಕ್ಷಾ ಪ್ರೊಸೆಸ್ ಅಲ್ಲೇ ಇದು ಅಕ್ರಮ ನಡೆದಿದೆ ಅಂತ ವಿದ್ಯಾರ್ಥಿ ಸಂಘಟನೆಗಳು ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಅಭ್ಯರ್ಥಿಗಳು ಸಾಕಷ್ಟು ಆಕ್ರೋಶವನ್ನು ಸಹ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಈಗಾಗಲೇ ಏನಾಗಿದೆ, ಸೋಷಿಯಲ್ ಮೀಡಿಯಾ ಸೇರಿದಂತೆ ಈಗಾಗಲೇ ಹಲವು ರಾಜಕೀಯ ವ್ಯಕ್ತಿಗಳು ಸಹ ಈ ಬಗ್ಗೆ ಏನು ರಿಯಾಕ್ಟ್ ಮಾಡಿದ್ದು, ಈ ಏನು ಲಿಸ್ಟ್ ಬಿಟ್ಟಿದ್ದಾರೆ, ಈ ಲಿಸ್ಟ್ ನಲ್ಲಿ ಅಕ್ಷ ಸಂಘಟನೆಯ ಕಾಂತರಾಜು ಅವರು ಈಗ ಆಗ್ಲೇ ಏನು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದ್ದಾರೆ, ಈ ಲಿಸ್ಟ್ ನಲ್ಲಿ ಹಿರಿಯ ಅಧಿಕಾರಿಗಳ ಮಕ್ಕಳು ಸೇರಿದಂತೆ ರಾಜಕಾರಣಿಗಳ ಮಕ್ಕಳೇ ಲಿಸ್ಟ್ ನಲ್ಲಿ ಇದೆ, ಒಂದೇ ಕುಟುಂಬದ ವ್ಯಕ್ತಿಗಳ ಹೆಸರಿದೆ, ಇದು ಹೆಂಗೆ ಸಾಧ್ಯ ಆಗತ್ತೆ, ಅವರ ಉತ್ತರ ಪತ್ರಿಕೆಗಳನ್ನ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂತ ಸಹ ಈಗಾಗಲೇ ವಿದ್ಯಾರ್ಥಿಗಳು ಸೇರಿದಂತೆ ಅಭ್ಯರ್ಥಿಗಳು ತಮ್ಮ ಅಳನ್ನ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ನಿಮ್ಗೆ ಮಾಹಿತಿಗಾಗಿ.